ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಪ್ರಿಯಾ ಗೌಡ ಕನ್ನಡ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ ಹೇಗೆ ಗ್ಲೋಯಿಂಗ್ ಆಗಿ ಮಾಡ್ಕೊಳ್ಳೋದು ಅಂತ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಸಿಗೋ ಪದಾರ್ಥಗಳು ನೋಡಿ. ಈಗ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ರೈಸ್ ಪೌಡರ್ನ ತೊಗೊಂಡಿದ್ದೀನಿ, ಹಾಗೆ ಹಾಲು, ಇಲ್ಲಿ ಬಂದು ಅಕ್ಕಿನ ನೆನೆಸ್ಬಿಟ್ಟು ರೈಸ್ ವಾಟರ್ನ ತೊಗೊಂಡಿದ್ದೀನಿ. ಫಸ್ಟ್ ಏನು ರೈಸ್ ತೊಳಿತೀವಿ ಅದನ್ನು ತೊಗೋಬಾರ್ದು, ನಂತರ ಏನು ಬರುತ್ತೆ ಅದನ್ನು ತೊಗೊಂಡು ಒಂದು 10 ಮಿನಿಟ್ಸ್ ಆದರೂ ನೆನೆಸ್ಬೇಕು. ನೆನೆಸಿದ್ಮೇಲೆ ಈ ಥರ ಕಲರ್ ಚೇಂಜ್ ಆಗಬೇಕು ವಾಟರು. ಸೊ ಈ ವಾಟರ್ನ ತೊಗೊಂಡಿದ್ದೀನಿ. ಹಾಗೆಯೇ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಹಾಲು ತೊಗೊಂಡಿದ್ದೀನಲ್ವ, ಅದು ನೀರು ಹಾಕಿಲ್ಲ, ನಾನು ಗಟ್ಟಿ ಹಾಲೇ ತೊಗೋಬೇಕಾಗತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ರೈಸ್ ಪೌಡರ್ ಏನಿದೆ ಇದಕ್ಕೆ 2 ಸ್ಪೂನ್ ತೊಗೊಂಡಿದ್ದೀನಿ ನಾನು. 2 ಸ್ಪೂನ್ಗೆ 2 ಸ್ಪೂನ್ ಹಾಲು ತೊಗೊಂಡಿದ್ದೀನಿ. ಮತ್ತು 2 ಸ್ಪೂನು ರೈಸ್ ವಾಟರ್ ಕೂಡ ತೊಗೋಬೇಕಾಗುತ್ತೆ. ಎಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಾದ ನಂತರ ಒಂದು 1/4 ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೋಬೇಕಾಗುತ್ತೆ. ಅಲೋವೆರಾ ಜೆಲ್ಲು ಹಾಗೆ ರೈಸ್ ಪೌಡರು, ಆಮೇಲೆ ರೈಸ್ ವಾಟರು ಎಲ್ಲ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ಹಾಲು ಕೂಡ ಅಷ್ಟೇ ಒಳ್ಳೆ ಕ್ಲೆನ್ಸಿಂಗ್ ಆಗಿ ವರ್ಕ್ ಆಗುತ್ತೆ. ಅಲೋವೆರಾ ಜೆಲ್ ಒಳ್ಳೆ ಮಾಯ್ಶ್ಚರೈಸ್ ಆಗಿ ವರ್ಕ್ ಆಗುತ್ತೆ. ನೋಡಿ, ಈ ಥರ ಎಲ್ಲ ಫುಲ್ ಮಿಕ್ಸ್ ಹಾಕ್ಕೋಬೇಕು. ಎಲ್ಲಿ ಗಂಟು ಆಗೋಬಾರ್ದು. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಎಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ 2 ಸ್ಪೂನ್ಸ್ ತಗೊಂಡ್ರೆ ಕರೆಕ್ಟಾಗಿರುತ್ತೆ. ಎಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು ಅಂತ. ಇದನ್ನು ವೀಕ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಸ್ಕಿನ್ನು ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೇನೆ ನಾನು ನಿಮಗೆ. ಮೊದಲಿಗೆ ಇದು ಯಾವುದೇ ಸ್ಕಿನ್ ಟೋನ್ಗೆ ಆಗಲಿ ಮ್ಯಾಚ್ ಆಗಿಬಿಡುತ್ತೆ. ಆಯಿಲಿ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್ ಆಗಿರ್ಬೋದು, ಎಲ್ಲ ಸ್ಕಿನ್ ಕೂಡ ಮ್ಯಾಚ್ ಆಗುತ್ತೆ. ನೋಡಿ, ನಾನಿಲ್ಲಿ ಕೈಗೆ ಹಚ್ಚಿ ತೋರಿಸ್ತೀನಿ. ನೋಡಿ, ಈ ಥರ ಕ್ಲೀನಾಗಿ ಹಚ್ತಾ ಇದ್ದೀನಿ. ನೋಡಿ, ಈ ಥರ ಹಚ್ಚಿ ಸ್ಕ್ರಬ್ ಮಾಡ್ತಾ ಇರಬೇಕು. ಸ್ಕ್ರಬ್ ಮಾಡ್ತಾಯಿದ್ರೆ ನಿಮಗೆ ಕೈಯಲ್ಲೇ ಎಷ್ಟು ಕಲರ್ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲಿ ವೈಟಾಗಿರುತ್ತಲ್ವ ಮಿಲ್ಕ್ ಪೌಡರು, ಈ ಥರ ಹಚ್ತಾ ಇದ್ದರೆ ನಿಮ್ಮ ಕೈಯಲ್ಲಿ ಕಲರ್ ಚೇಂಜ್ ಆಗ್ತಾಯಿದೆ. ನೋಡಿ, ಅದು ಮಿಲ್ಕ್ ಪೌಡರ್ ಕಲರೇ ಚೇಂಜ್ ಆಗ್ತಾಯಿದೆ ಅಂದರೆ ಕೈಯಲ್ಲಿರೋ ಕೊಳೆ ಎಲ್ಲ ಬಿಟ್ಕೋತಾ ಇದೆ. ಕೈಯಲ್ಲಿ ಏನೇ ಗಲೀಜಿರಲಿ ಎಲ್ಲ ನೀಟಾಗಿ ಹೋಗ್ತಾ ಇದೆ. ಇದೇ ಥರ ಫೇಸಲ್ಲಿ ಕೂಡ ಅಷ್ಟೇ. ಫೇಸಲ್ಲಿ ಏನೇ ಟ್ಯಾನ್ ಆಗಿರಲಿ, ಡಾರ್ಕ್ ಸರ್ಕಲ್ಸ್ ಇರಲಿ, ಡಾರ್ಕ್ ಸ್ಪಾಟ್ಸ್ ಇರಲಿ, ನೀಟಾಗಿ ಹೋಗುತ್ತೆ, ಕ್ಲಿಯರ್ ಆಗುತ್ತೆ. ಫಸ್ಟ್ ಟೈಮ್ ಯೂಸ್ ಮಾಡಿದಾಗೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗ ನೋಡಿ, ನಾನು ನೀಟಾಗಿ ಹಚ್ಚಿ ತೋರಿಸ್ತೇನೆ. ಈ ಥರ ಫೇಸ್ಗೆ ಕ್ಲೀನಾಗಿ ಹಚ್ಕೋಬೇಕಾಗುತ್ತೆ. ನೋಡಿ, ಇವಾಗ ಎಷ್ಟು ಡಲ್ಲಾಗಿದೆ ಫೇಸ್ ಅಂತ. ಇದಾದ ನಂತರ ಮತ್ತೆ ನಾನು ವಾಶ್ ಮಾಡಿದ ಮೇಲೆ ತೋರಿಸ್ತೇನೆ. ಹಚ್ಬೇಕಾದ್ರೇ ಸುಮ್ಮನೆ ನಾರ್ಮಲಾಗಿ ಹಚ್ಚಬಾರ್ದು. ಈ ಥರ ಸ್ಕ್ರಬ್ ಮಾಡ್ತಾನೆ ಹಚ್ಚಬೇಕು. ಇದನ್ನು ಹಚ್ಚೋದ್ರಿಂದ ಫೇಸಲ್ಲಿರೋ ಏರ್ಸ್ ಎಲ್ಲ ಕೂಡ ರಿಮೂವ್ ಮಾಡುತ್ತೆ. ರಿಂಕಲ್ಸು, ಕಣ್ಣು ಕೆಳಗಡೆ ಇರೋ ಡಾರ್ಕ್ ಸರ್ಕಲ್ಸು ಎಲ್ಲ ರಿಮೂವ್ ಆಗುತ್ತೆ. ವೀಕ್ಲಿ ಒನ್ಸ್ ಹಚ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ಸ್ಕಿನ್ ಕೇರ್ ಹಾಗೆಯೇ ಹೇರ್ ಕೇರ್ ವೀಡಿಯೋಸ್ಗಳು, ತುಂಬಾ ಚೆನ್ನಾಗಿರೋ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಈ ಥರ ಕ್ಲೀನಾಗಿ ಹಚ್ಚಿದ ನಂತರ ನಿಮಗೆ ವಿತಿನ್ 10 to 15 ಮಿನಿಟ್ಸಲ್ಲೇ ನಿಮಗೆ ಗ್ಲೋಯಿಂಗ್ ಸ್ಕಿನ್ ಕಾಣಿಸುತ್ತೆ. ನಾನು ಹೆಂಗೂ ಸ್ನಾನಕ್ಕೆ ಹೋಗ್ತೀನಿ, ಸೊ ಹಾಗಾಗಿ ಏರ್ ಓಪನ್ ಆಗಿ ಬಿಟ್ಕೊಂಡು ಹಚ್ತಾ ಇದ್ದೀನಿ. ನೀವೇನಾದರೂ ಪ್ಯಾಕ್ ಹಚ್ತೀನಿ ಅಂತಂದರೆ ಹೇರ್ಗೆ ಒಂದು ಬಣ್ಣ ಹಾಕಿ ಆನಂತರ ಹಚ್ಕೊಳ್ಳಿ. ನೋಡಿ, ನಿಮ್ಗೆ ಎಲ್ಲಿ ಡಾರ್ಕ್ ಆಗಿದೆ ಅಂತ ಅನಿಸುತ್ತೋ ಅಲ್ಲೆಲ್ಲ ನೀಟಾಗಿ ಹಚ್ಚಿ. ಇಲ್ಲಿ ನೋಸ್ ಹತ್ರ ಇರುತ್ತಲ್ವ ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸು, ಅಲ್ಲಿ ಕೂಡ ಅಷ್ಟೇ ಹಚ್ಬಿಟ್ಟು ಅದನ್ನು ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡ್ತಾಯಿದ್ರೆ ನೀಟಾಗಿ ಹೋಗುತ್ತೆ. ಇನ್ನೊಂದು ಟಿಪ್ ಏನಂದರೆ, ನೀವು ಏನೇ ಹಚ್ಚ್ರಿ ಇಕ್ಕತ್ತತ್ರ ಮತ್ತು ಕಿವಿಗೆ ಎಲ್ಲ ಮಿಸ್ ಮಾಡದೆ ಹಚ್ಚಬೇಕು. ನೀವೇನಾದರೂ ಫೇಸಿಗೆ ಮಾತ್ರ ಹಚ್ತಾ ಹೋದರೆ ಫೇಸ್ ಮಾತ್ರ ಕಲರ್ದಾಗಿ ಕಾಣಿಸುತ್ತೆ. ಹಾಗೆಯೇ ನೆಕ್ಕು ಮತ್ತು ಕಿವಿಗಳು ಡಾರ್ಕಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ನೀಟಾಗಿ ಫೇಸ್ಗೆ ಹಚ್ಚಿದಾಗಲೇ ಕಿವಿಗೆ ಹಾಗೆಯೇ ನೆಕ್ಗೆಲ್ಲ ಹಚ್ಚಬೇಕು. ನೋಡಿ, ಈ ಥರ ನೀಟಾಗಿ ಅಪ್ಲೈ ಮಾಡಿದ ನಂತರ ಇಮಿಡಿಯೇಟ್ ಹೋಗ್ಬಿಟ್ಟು ನೀವು ವಾಶ್ ಮಾಡಬಾರ್ದು. ಆಲ್ಮೋಸ್ಟ್ 10 to 15 ಮಿನಿಟ್ಸ್ ಇರಬೇಕು. ಅದು ಡ್ರೈ ಆಗೋವರೆಗೂ ಇರಿ, ಏನು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. 10 ಮಿನಿಟ್ಸ್ ಲೇಟ್ ಆದರೂ ಪರವಾಗಿಲ್ಲ, ಬೇಗ ವಾಶ್ ಮಾಡಬಾರ್ದು ಅಷ್ಟೇ. ನೋಡಿ, ವಾಶ್ ಮಾಡೋವಾಗೂ ಅಷ್ಟೇ ಡೈರೆಕ್ಟಾಗಿ ಹೋಗಿ ವಾಶ್ ಮಾಡಬಾರ್ದು. ನೀವೇನು ಮಾಡಬೇಕು ಅಂದರೆ ಈ ಥರ ಸ್ಕ್ರಬ್ ಮಾಡಬೇಕು. ವಾಶ್ ಮಾಡೋವಾಗೂ ಅಷ್ಟೇ ಸ್ಕ್ರಬ್ ಮಾಡಿ. ಇದನ್ನು ಎಷ್ಟು ಸ್ಕ್ರಬ್ ಮಾಡ್ತೀವೋ ಅಷ್ಟು ಗ್ಲೋಯಿಂಗ್ ಆಗಿ ಬರುತ್ತೆ ಸ್ಕಿನ್ನು.
ಈ ಥರ ಸ್ಕ್ರಬ್ ಮಾಡ್ಕೊಳ್ತಾನೆ ವಾಶ್ ಮಾಡಬೇಕಾಗತ್ತೆ. ಓಕೆನಾ. ನಾನೀಗ ವಾಶ್ ಮಾಡೋದು ತೋರಿಸಲ್ಲ, ಫಸ್ಟು ಇದನ್ನು ಡ್ರೈ ಆಗಕ್ಕೆ ಬಿಡ್ತೀನಿ. ಡ್ರೈ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮ್ಗೆ ಆ ಕ್ಲಿಪ್ಪಿಂಗ್ ಕೂಡ ತೋರಿಸ್ತೀನಿ ನೋಡಿ. ಡ್ರೈ ಆಗಿದ ತಕ್ಷಣ ನಿಮಗೆ ಫೇಸಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಈಗ ನಾನು ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಟು 20 ಮಿನಿಟ್ಸ್ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಸ್ಕಿನ್ನಲ್ಲಿ ಹತ್ರದಿಂದ ತೋರಿಸಿ ನೋಡಿ. ಇನ್ನೂ ವಾಶ್ ಮಾಡಿಲ್ಲ ನಾನು. ಈಗಾಗಲೇ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ ಸ್ಕಿನ್ನಲ್ಲಿ ಏನು ಚೇಂಜ್ ಆಗಿದೆ ಅಂತ. ಈ ಥರ ಸ್ಕ್ರಬ್ ಮಾಡ್ಕೊಳ್ತಾ ನೀವು ವಾಶ್ ಮಾಡಬೇಕಾಗತ್ತೆ. ದಯವಿಟ್ಟು ಇದನ್ನು ವೀಕ್ಲಿ ಒನ್ಸ್ ಟ್ರೈ ಮಾಡಿ. ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಸ್ಕಿನ್ನಲ್ಲಿ. ಈಗಲೇ ಹೋಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಟ್ರೈ ಮಾಡಿ. ಹಾಗೆಯೇ ನಿಮ್ಗೆ ಇದು ಇಷ್ಟ ಆದರೆ ದಯವಿಟ್ಟು ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡಿ ಈಗ ಫೇಸ್ ವಾಶ್ ಬಂದಿದ್ದೀನಿ. ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀವೋ ಅದೇ ಫೇಸ್ ವಾಶಿಂದ ಯೂಸ್ ಮಾಡಬೇಕು. ತಣ್ಣೀರಲ್ಲಿ ವಾಶ್ ಮಾಡಿ, ಬಿಸಿನೀರು ಯೂಸ್ ಮಾಡಬೇಡಿ, ತಣ್ಣೀರಲ್ಲಿ ವಾಶ್ ಮಾಡಬೇಕು. ನೋಡಿ ನಾನು ಯಾವುದೇ ಕ್ರೀಮ್ ಆಗಲಿ ಏನೇ ಆಗಲಿ ಅಪ್ಲೈ ಮಾಡಿಲ್ಲ. ನನ್ನ ಫೇಸಲ್ಲಿ ಇನ್ನೂ ವಾಟರ್ ಕೂಡ ಅದೇ ಥರನೇ ಇದೆ. ಇನ್ನೂ ನಾನು ಒರೆಸಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ. ಫಸ್ಟ್ ಇದ್ದಿದ್ದು ಫೇಸ್ಗೂ ಈಗಿರೋ ಫೇಸ್ಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ನಾನು ಯಾವುದೇ ಥರ ಕ್ರೀಮ್ ಅಪ್ಲೈ ಮಾಡಿಲ್ಲ, ಜಸ್ಟ್ ಈಗ ತಾನೇ ಫೇಸ್ ವಾಶ್ ಮಾಡ್ಕೊಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ಫೇಸ್ ಪ್ಯಾಕು. ಯಾರೆಲ್ಲ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಟ್ರೈ ಮಾಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಹಾಗೆಯೇ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಓಕೆನಾ. ನೋಡಿ ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ. ಫಸ್ಟ್ ಇರೋ ಫೇಸ್ಗೆ ಈ ಫೇಸ್ಗೆ ಕಂಪೇರ್ ಮಾಡ್ಕೊಂಡು ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತದೆ ಜಸ್ಟ್ 15 ಮಿನಿಟ್ಸಲ್ಲಿ. ದಯವಿಟ್ಟು ಟ್ರೈ ಮಾಡಿ. ನಾನು ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಬರಲಾ? ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.